ಎಂಥ ಸಿನಿಮಾ ಕೊಟ್ಟಿದ್ದಾರೆ ಗೊತ್ತಾ ನಮ್ಮ ವಿನೋದನ. ಆ ಸಿನಿಮಾನ ಬಂದ್ಬಿಟ್ಟು ನೋಡಿ, ಫ್ಯಾಮಿಲಿ ಸಮೇತ ಬಂದ್ಬಿಟ್ಟು ಎಂತೆಂಥ ಕಂಟೆಂಟ್ ಇದೆ ಗೊತ್ತಾ. ನಾನು ಹೇಳಿದ್ರೆ ಏನು ಗೊತ್ತಾ, ಇಲ್ಲೇ ಹೇಳ್ದಂಗೆ ಆಗುತ್ತೆ. ಸಿನಿಮಾನ ಬಂದ್ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದೆ ಇಲ್ಲ ಅಂದ್ಬಿಟ್ಟು. ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಸಿನಿಮಾನ ನೋಡಿ ನಾನು ಕೇಳ್ಕೊತೀನಿ. 100% 100 ದಿವಸ ಓಡುತ್ತೆ ಸಿನಿಮಾ ಇದು. ಅಂಥ ಸಿನಿಮಾ ಕೊಟ್ಟಿದ್ದಾರೆ ನಮ್ಮನ್ನು. ಸಿನಿಮಾನ ಬಂದ್ಬಿಟ್ಟು ಎಲ್ಲರೂ ನೋಡಿ. ಚೆನ್ನಾಗಿದೆ. ನಾನು ಆಲ್ರೆಡಿ ಸುಮಾರು ಸಲ ಹೇಳಿದೆ. ಈಗ ಪ್ರಭಾಕರ್ ಸರ್ನೇ ನೋಡೋದಾಯ್ತು ತೆರೆ ಮೇಲೆ ಅಂತ ಹೇಳ್ಬಿಟ್ಟು ಕನ್ನಡ ಸಿನಿಮಾನ ದಯವಿಟ್ಟು ಸಿನಿಮಾನ ಗೆಲ್ಲಿಸಿ. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ. ಮಾನುಷ ಮೇಡಮ್ ಇರ್ಬೋದು, ಶ್ರುತಿ ಮೇಡಮ್ ಇರ್ಬೋದು, ಇವರು ಕಿಟ್ಟಿ ಸರ್ ಇರ್ಬೋದು, ಆಮೇಲೆ ಸೋನಿ ಮೇಡಮ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಬರ್ಟ್ ಆದಮೇಲೆ ಮತ್ತೆ ಮಾದೇವದಲ್ಲಿ ಜೋಡಿ ನೋಡಿ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಆ ಜೋಡಿ ನೋಡಿ ಒಂಥರ ಕ್ಯೂಟ್ ಕಪ್ಪಲ್ ಥರ ಇತ್ತು. ಖುಷಿ ಆಯಿತು. ಎಲ್ಲರೂ ಬಂದು ಅದೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಮಾದೇವ್. ಮೂವಿ ನೋಡೋಕ್ಕೆ ಎಲ್ಲರೂ ಮೂವಿ ಬಂದು ನೋಡಿ ತುಂಬ ಸೂಪರ್ ಆಗಿದೆ. ಈ ಒಂದು ಲವ್ ಸ್ಟೋರಿ ಮತ್ತು ಮೃಗ ಥರ ಇರೋ ಮನುಷ್ಯನ ಯಾವ ಥರ ಸೋನಾಲ್ ಅವರು ಒಂದು ಮೃಗ ಥರ ಇರ್ತಾರೆ ಈ ಮನುಷ್ಯ, ಯಾವ ಥರ ಇದು ಮಾಡ್ತಾರೆ. ಇವಾಗ ವಿನೋದ್ ಪ್ರಭಾಕರ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಅಣ್ಣ ಈ ಥರ ಆ್ಯಕ್ಟಿಂಗ್ ಮಾಡಿರೋದಕ್ಕೆ ನನಗೆ ಹೆಮ್ಮೆ ಅನಿಸ್ತಿದೆ. ತುಂಬ ಖುಷಿ ಆಗ್ತಿದೆ. ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ಲಾಸ್ಟಲ್ಲಿ ಲವ್ ಸ್ಟೋರಿ ಮತ್ತು ಫೀಲಿಂಗ್ ಆಗಲಿ ಮತ್ತು ನಮ್ಮ ಅಣ್ಣ ಸತ್ತೋಗೋದೆಲ್ಲ ನೋಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಸಕ್ಕತ್ತಾಗಿದೆ ಮೂವಿ. ಪ್ಲೀಸ್ ಎಲ್ಲರೂ ಬಂದು ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.